25ನೇ ಸಾಲಿನ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ ಇದೇ 22ರಿಂದ ಅಕ್ಟೋಬರ್ 2ನೇ ತಾರೀಕುವರೆಗೆ ನಡೀತದೆ. ಈ ವರ್ಷ 11 ದಿನಗಳವರೆಗೆ ದಸರಾ ಉತ್ಸವ ನಡೀತದೆ. ಪ್ರತಿದಿನ ಹುಕ್ಕೇರಿ ಹಿರೇಮಠದ ಸಾಂಪ್ರದಾಯಿಕ ದಸರಾ ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡ್ಕೊಂಡು ಬರ್ತದೆ. ನಿತ್ಯ ರಥೋತ್ಸವ, ಪಲ್ಲಕ್ಕಿ ಉತ್ಸವ, ವಿಶೇಷವಾಗಿ ಹುಕ್ಕೇರಿ ಪ್ರಸಿದ್ಧನೇ ಕಾರಂಜಿಗೆ ಗಂಗಾರತಿ, ಜೊತೆಗೆ ವಿಶೇಷವಾಗಿ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಪ್ರವಚನ ಈ ವರ್ಷ 11 ದಿನಗಳವರೆಗೆ ನಡೀತದೆ. ಈ ಪ್ರವಚನವನ್ನ ಖ್ಯಾತ ಸಾಹಿತಿಗಳು, ಕವಿಗಳು, ಪ್ರವಚನಕಾರರು ಆಗಿರತಕ್ಕಂತ ಅಂತೂರು ಬೆಂತೂರಿನ ಬೂದಿ ಸ್ವಾಮಿ ಹಿರೇಮಠದ ಆಶುಕವಿ ಶ್ರೀ ಕುಮಾರಸ್ವಾಮಿಗಳು ಪ್ರವಚನವನ್ನ ನೀಡ್ತಾರೆ. ನೀವೆಲ್ಲ ಬರಬೇಕು. ಯಾಕಂತಂದ್ರೆ ಸ್ವತಃ ಸಾಹಿತಿಗಳು ಶ್ರೀಗಳು, ಜೊತೆಗೆ ಅವ್ರ ಪುರಾಣವನ್ನ ಕೇಳೋದೇ ಒಂದು ಭಾಗ್ಯ. ನಮ್ಮ ಜನರಿಗೆ ಆಧ್ಯಾತ್ಮಿಕವಾಗಿ ಅವರು ಹೆಚ್ಚು ಸಾಧಿಸಬೇಕು ಅನ್ಕೊಂಡು ಪ್ರವಚನವನ್ನು ಇಟ್ಟಿದ್ದೇವೆ. ತಾವೆಲ್ಲ ಬನ್ನಿ, ಪ್ರವಚನವನ್ನ ಕೇಳಿ. ಜೊತೆಗೆ ನೀವೆಲ್ಲರೂ ಕೂಡ ಗುಡ್ಡಾಪುರ ದಾನಮ್ಮ ಅಂತಂದ್ರೆ ಹೋಳಿಗೆ, ಹುಕ್ಕೇರಿ ಹಿರೇಮಠನು ಕೂಡ ರಾಜ್ಯೋತ್ಸವ ದಿನ ಹೋಳಿಗೆಯನ್ನ ನೀಡಿರುವಂತ ಇತಿಹಾಸ ಅದ. ಅದಕ್ಕಾಗಿ 9 ದಿನ ಅಲ್ಲ, ಈ ವರ್ಷ 11 ದಿನಗಳವರೆಗೆ ಹೋಳಿಗೆಯ ಪ್ರಸಾದವು ಕೂಡ ನಡೀತದೆ ಅನ್ನೋದನ್ನ ಸಂತೋಷದಿಂದ ಹೇಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಮಹಾಸ್ವಾಮಿಗಳು, ರಾಜಕಾರಣಿಗಳು, ಕವಿಗಳು, ಕಲಾವಿದರು ಎಲ್ಲರೂ ಬರ್ತಾರೆ. ಬನ್ನಿ, ನಿಮ್ಮ ಭಾಗದ ದಸರಾ ಉತ್ಸವವನ್ನ ಯಶಸ್ವಿಗೊಳಿಸಿ. ನಾವು ಈ ವರ್ಷ ಯಾವ ಪ್ರಶಸ್ತಿ ಪ್ರದಾನವನ್ನು ಕೂಡ ಇಟ್ಟಿಲ್ಲ. ಯಾಕಂತಂದ್ರೆ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಗೆ ಪ್ರಶಸ್ತಿಯನ್ನು ನೀಡುವಂತ ಸಂಪ್ರದಾಯ. ಅದಕ್ಕಾಗಿ ಈ ವರ್ಷವೂ ಕೂಡ ನಾವು ಯಾವ ಪ್ರಶಸ್ತಿ ಪ್ರದಾನಗಳು ಇರೋದಿಲ್ಲ. ಕೇವಲ ದಸರಾ ಅದು ಸಾಂಪ್ರದಾಯಿಕ ದಸರಾ ಆಗಿನೇ ಹೊರಹೊಮ್ಮಿದೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ವಿಶೇಷ ಈ ಸಂದರ್ಭದೊಳಗೆ ನಮ್ಮ ಸ್ವಾಮೀಜಿಯವರು ಬಹಳಷ್ಟು ದೊಡ್ಡ ಪ್ರವಚನಕಾರರು. ಇದ್ರೊಳಗೆ ನೀವೇನದಲ್ಲ 9-3-4 ಜನ ಅಂದ್ರೆ ಮೈಸೂರಿನಿಂದ ನಿಮ್ಗೆ ಗೊತ್ತಿರ್ಲಿ, ಮೈಸೂರಿನ ಅರಮನೆಯ ದಸರಾ ಉತ್ಸವದಲ್ಲಿ ನುಡಿಸಿರತಕ್ಕಂತ ಮಂಗಳವಾದ್ಯದ ಕಲಾವಿದರು ಬರ್ತಾರೆ. ಆಮೇಲೆ ಪಿಟೀಲ್ ವಾದಕರು, ಹಾರ್ಮೋನಿಯಂ ವಾದಕರು, ಗಾಯಕರು ಇವರೆಲ್ಲರೂ ಕೂಡ ಬಂದೇ ಬರ್ತಾರೆ. ಬಹಳಷ್ಟು ಜನ ಬರ್ತಾರೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಗೊತ್ತಾಗ್ತದೆ, ಎಲ್ಲವೂ ಕೂಡ ವೈಶಿಷ್ಟ್ಯಪೂರ್ಣವಾಗಿ ನಡ್ಕೊಂಡು ಬರ್ತದೆ. ಅಜ್ಜಾರು ಏನೋ ದಸರಾ ಉತ್ಸವ ಮಾಡಿದ್ರೆ ಏನೋ ವಿಶೇಷ ಇರ್ತದೆ ಶ್ರೀಮಠದಿಂದ. ಆದ್ರೆ ಈಗ ಕೆಲವು ವರ್ಷಗಳ ಹಿಂದೆ ತಾವು ಅದ್ದೂರಿಯಾಗಿ ದಸರಾ ಉತ್ಸವವನ್ನು ಮಾಡ್ತಾ ಬಂದಿದ್ರಿ. ಇದಾದ ನಂತರ 2 ಉತ್ಸವಗಳನ್ನ ಅತಿ ಸೌಮ್ಯವಾಗಿ ತಾವು ಮಾಡಿದಿರಿ. ಇನ್ನು ಜನರಲ್ಲಿ ಭಕ್ತರಲ್ಲಿ ಅಜ್ಜಾರ್ ಯಾಕೋ ದೊಡ್ಡ ಪ್ರಮಾಣದಾಗ ಉತ್ಸವವನ್ನು ಮಾಡುವವರು, ಅದ ಯಾಕ ಅಂತೇಳಿ. ಒಬ್ಬ ಸ್ವಾಮಿ ಅಂತಂದ್ರೆ ಅದು ವೈಯಕ್ತಿಕವಾಗಿರಂಗಿಲ್ಲ. ಸ್ವಾಮಿ ಅಂತಂದ್ರೆ ಅವು ಸಾರ್ವತ್ರಿಕವಾಗಿರುವಂತ ಬದುಕು. ಭಕ್ತರು ಹೇಗೆ ಸ್ಪಂದಿಸ್ತಾರೋ ಹಾಗೆ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಆ ನಿಟ್ಟಿನೊಳಗೆ ನಮ್ಮ ಭಕ್ತರು ಈ ನಿಟ್ಟಿನೊಳಗೆ ಮಾಡೋಣ ಅಂತ ಹೇಳಿ ಇಚ್ಛೆ ಪಟ್ಟಾಗ ನಾವು ಆ ನಿಟ್ಟಿನೊಳಗೆ ಮಾಡ್ತಾ ಇದ್ದೀವಿ. ಮತ್ತೊಂದು ದಿನ ಜನರಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡೋಣ. ಒಟ್ಟಾರೆ ಏನು ಅಂತಂದ್ರೆ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ ಅದು ವೈವಿಧ್ಯಮಯವಾಗೇ ಇರ್ತದೆ. ಆ ವೈವಿಧ್ಯಮಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಲಿ ಅನ್ನೋದೇ ನಮ್ಮ ಅಪೇಕ್ಷೆ.